ಹೇ ಗೈಸ್, ವೆಲ್ಕಮ್ ಬ್ಯಾಕ್. ನೀವು ಪಾರ್ಟ್ 18 ತನಕ ಬಂದಿದ್ದೀರಾ ಅಂದರೆ ನಿಮ್ಮ ಬೆನ್ನ ನೀವೇ ತಟ್ಕೊಳ್ಳಿ. ಯಾಕಂದರೆ ಎಲ್ಲರೂ ಪೈಥಾನ್ ಕಲಿಬೇಕು, ಎಲ್ಲರಿಗೂ ಹೈ ಪ್ಯಾಕೇಜ್ ಬೇಕು ಅಂತ ಅನ್ಕೋತಾರೆ. ಆಯಿತಾ, ಯಾರೂ ಈ ಕಡೆ ತನಕ ಬರಲ್ಲ. ಯಾಕಂದರೆ ಎಲ್ಲ ಇಂಗ್ಲೀಷ್ ಕಲ್ತಂಗೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಕಲ್ತಂಗೆ ಅನ್ಕೊಂಬಿಟ್ಟಿರ್ತಾರೆ. ನಾವು ಪೈಥಾನ್ ಕಲಿಯೋದು ಇಟ್ ಈಸ್ ಅ ಡಿಫ್ರೆಂಟ್ ಬಾಲ್ ಗೇಮ್. ಆಯಿತಾ, ನಿಮಗೆ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಇದು ಎಲ್ಲ ಸ್ವಲ್ಪ ಟೆಕ್ನಿಕಲ್ ಹೋಗ್ತಾ ಇದೆ. ಸ್ಟಾರ್ಟಿಂಗಲ್ಲೆಲ್ಲ ಸ್ವಲ್ಪ ಸ್ಟೋರಿ ಇತ್ತು, ಚೆನ್ನಾಗಿತ್ತು ಕೆಳಕ್ಕೆ. ಬಟ್ ಇವಾಗ ಸ್ವಲ್ಪ ಟೆಕ್ನಿಕಲ್ ಹೋಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ. ನೀವು ಇಲ್ಲಿ ತನಕ ಬಂದಿದ್ದೀರಾ ಅಂದರೆ ಹಂಗೆ ಕಂಟಿನ್ಯೂ ಮಾಡಿ. ನೀವು ಡೆಫಿನೆಟ್ಲಿ ಪ್ರೋ ಆಗ್ತೀರಾ ಪೈಥಾನಲ್ಲಿ. ತಲೆನೇ ಕೆಡಿಸ್ಕೋಬೇಡಿ, ಅಷ್ಟು ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೆ ಏನಾರ ಇನ್ಪುಟ್ ಇತ್ತು ಅಂದರೆ ಕಮೆಂಟಲ್ಲಿ ಹಾಕಿ, ಅದನ್ನು ಓದ್ತೀನಿ, ರಿಪ್ಲೈ ಕೂಡ ಮಾಡ್ತೀನಿ. ನೋಡಿ, ಏನಂತ ನಿನ್ನೆ ಏನು ಮಾಡಿದ್ವಿ, ಫಸ್ಟ್ ಕ್ರಿಯೇಟ್ ಹೆಂಗಪ್ಪ ಲಿಸ್ಟ್ ಮಾಡೋದು ಗೊತ್ತಾಯಿತು. ಹಿಂಗೆಲ್ಲ ಕ್ರಿಯೇಟ್ ಮಾಡ್ಬೋದು. ಲಿಸ್ಟ್ ಅನ್ನೋದೊಂದು ಫಂಕ್ಷನ್ ಇದೆ, ಅದರಿಂದನೂ ಕ್ರಿಯೇಟ್ ಮಾಡ್ಬೋದು ಅಂತ ಗೊತ್ತಾಯಿತು. ಅದಾದಮೇಲೆ ಇಂಡೆಕ್ಸಿಂಗ್ ಹೋಗಿದ್ವಿ. ಯಾಕೆ ಇಂಡೆಕ್ಸಿಂಗು? ಇವಾಗ ಎಲ್ಲದಕ್ಕೂ ಲಿಸ್ಟ್ ಅಂದರೆ ಲಿಸ್ಟ್ ಹೀಪಲ್ಲಿ ಸ್ಟೋರ್ ಆಗಿರುತ್ತೆ, ಒಂದೇ ಐ ಡಿ ಇರುತ್ತೆ, ಅದಕ್ಕೆ ಬೇರೆ ಬೇರೆ ಇಂಡೆಕ್ಸ್ ಇರುತ್ತೆ, ನೆಗೆಟಿವ್ ಇಂಡೆಕ್ಸಿಂಗ್ ಕೂಡ ಇರುತ್ತೆ ಅಂತ ನೋಡಿದ್ವಿ. ಅದನ್ನ ಹೆಂಗೆ ಫೆಚ್ ಮಾಡೋದು ಅನ್ನೋದು ನಾವು ಈಗ ಕಲ್ತ್ಕೊಂಡ್ವಿ. ಅಲ್ಲೇನಪ್ಪ, ನೆಗೆಟಿವ್ ಇಂಡೆಕ್ಸು, ಪಾಸಿಟಿವ್ ಇಂಡೆಕ್ಸ್. ಇವಾಗ ನಾವು ಸ್ಲೈಸಿಂಗ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಏನು ತಿಳ್ಕೊಂಡ್ವಿ? ಇದು ಮೇನ್ ಲಿಸ್ಟು, ಇದೊಂಥರ ಇದು ಮೇನ್ ಲಿಸ್ಟು. ಇದರಿಂದ ಸ್ಲೈಸಿಂಗ್ ಮಾಡಿದ್ರೆ ಇದ್ರದ್ದು ಒಂದು ಪಾರ್ಟ್ ಆಫ್ ಇಟ್ ನಾವು ತೊಗೊಂಡು ಒಂದು ಡೂಪ್ಲಿಕೇಟ್ ಮಾಡ್ಕೊಂಡಿರೋ ಥರ ಲಿಸ್ಟ್ ಆಗಿದೆ ಇಲ್ಲಿ ಅಲ್ವಾ. ಅದೇ ಥರ ಸ್ಲೈಸಿಂಗ್ ಬೇರೆ ಬೇರೆ ಥರ ಮಾಡ್ಬೋದು. ಸ್ಟೆಪ್ ಅನ್ನೋದು ಒಂದು ಪ್ಯಾರಾಮೀಟರ್ ಇದೆ ಅಂತ ನಿಮಗೆ ಗೊತ್ತಾಯಿತು. ಇದಾದಮೇಲೆ ನಾವು ಮ್ಯೂಟಬಿಲಿಟಿ ಬಗ್ಗೆ ತಿಳ್ಕೊಂಡ್ವಿ. ಯಾಕೆ ಸ್ಟ್ರಿಂಗ್ ಇಮ್ಯೂಟಬಲ್ ಅಂತ ಕರೀತಾರೆ ಅಂದರೆ, ಸ್ಟೋರ್ ಇದನ್ನು ಅಸೈನ್ ಮಾಡಿದ್ದೀನಿ ಸ್ಟ್ರಿಂಗಿಗೆ ಅಂದರೆ ಸ್ಟೋರ್ ಆಫ್ 0 ಅಂತ ಬರೆಯೋದಕ್ಕೆ ಆಗಲ್ಲ. ಈ ಆಪ್ರೇಷನ್ ಅಲೋಡ್ ಇಲ್ಲ, ಓಕೆನಾ. ಬಟ್ ಆದರೆ ನಮ್ಮ ಲಿಸ್ಟಲ್ಲಿ ನಾನು ಡಿಮಾರ್ಟ್ ಕಾರ್ಟ್ ಆಫ್ ಬಾಸುಮತಿ, ನೆನ್ನೆ ರೈಸ್ನ ತೆಗ್ದು ಬಾಸುಮತಿ ರೈಸ್ ಮಾಡಿದೆ ಅಲ್ವಾ. ನಾನು ಹೆಂಗೆ ಮಾಡಿದೆ? ಫಾರ್ ಎಕ್ಸಾಂಪಲ್ ನೋಡಿ ಏನಾಯ್ತು ಇಲ್ಲಿ, ಈ ರೈಸ್ ಇದ್ದಿದ್ದು ಬಾಸುಮತಿ ರೈಸ್ ಮಾಡ್ಬೋದು. ಬಟ್ ಆದರೆ ನಾನು ಸ್ಟ್ರಿಂಗಲ್ಲಿ ಹಂಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ಮ್ಯೂಟೇಬಲ್ ಇಮ್ಯೂಟೇಬಲ್ ಅಂತ ಬಂದಿರೋದು. ಈ ಸುಮಾರು ಸತಿ ನಿಮಗೆ ಹೇಳಿದ್ದೀನಿ. ಆಮೇಲೆ ಕಲ್ತಿದ್ದೇನು, ನಾವು ಅಪೆಂಡ್ ಮಾಡೋದು ಹೆಂಗೆ, ಸಿಂಪಲ್ ಮೆಥಡ್ಸ್ಗಳು ಕಲ್ತ್ವಿ, ಏನೇನು ಮಾಡಬಹುದು ನಾವು ಅಂತ. ಓಕೆನಾ. ಏನಪ್ಪ ಅದು? ಫಸ್ಟು ಮೈ ಕಾರ್ಟಿಗೆ 2 ನೋಡಿ, ಮೈ ಕಾರ್ಟು ವೈಫ್ ಕಾರ್ಟು ಒಂದಕ್ಕೆ ರೆಫರೆನ್ಸ್ ಕೊಡ್ತಾ ಇದೆ. ಇವಾಗ ವೈಫ್ ಹೋಗ್ಬಿಟ್ಟು ಕಾರ್ಟಿಗೆ ಹಾಕಿದ್ರು ಒಂದೇ ಮೀನಿಂಗು, ನಾನು ಹೋಗ್ಬಿಟ್ಟು ಕಾರ್ಟಿಗೆ ಹಾಕಿದ್ರು ಒಂದೇ ಮೀನಿಂಗು, ಒಂದೇ ಬ್ಯಾಸ್ಕೆಟಲ್ಲಿ ಅದು ಅಪ್ಡೇಟ್ ಆಗೋದು ಅಲ್ವೇನಪ್ಪ. ಅದಕ್ಕೆ ನಾವು ತಿಳ್ಕೊಂಡ್ವಿ. ನೋಡಿ, ಗೀ ಆ್ಯಡ್ ಮಾಡಿದಾಗ ಒಂದೇ ಬ್ಯಾಸ್ಕೆಟ್ ಇರೋದ್ರಿಂದ ನಾವು ಯಾರು ಆ್ಯಡ್ ಮಾಡಿದ್ರು ಅದಕ್ಕೆ ಆ್ಯಡ್ ಆಗುತ್ತೆ ಅನ್ನೋದು ತಿಳ್ಕೊಂಡ್ವಿ. ಅದನ್ನು ಅಪೆಂಡ್ ಮಾಡಿದ್ರೆ ಅಪೆಂಡ್ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಓಕೆನಪ್ಪ. ಇವಾಗ ನಾನು ಕಾಪಿ ಮಾಡಬೇಕಂದ್ರೆ ಕಾಪಿ ಹೆಂಗೆ ವರ್ಕ್ ಆಗುತ್ತೆ, ಇದು ಡೂಪ್ಲಿಕೇಟ್ ಮಾಡ್ಕೊಳ್ಳುತ್ತೆ ಅನ್ನೋದು ತಿಳ್ಕೊಂಡ್ವಿ. ಈ ಡೂಪ್ಲಿಕೇಟ್ ಹೆಂಗಂದ್ರೆ ನೋಡಿ ಹೆಂಗಾಯಿತು, ಇದ್ರದ್ದೇ ಹೆಂಗೆ ಡೂಪ್ಲಿಕೇಟ್ ಆಯಿತಾ, ಐ ಡಿ ಬೇರೆ ಅಂದರೆ ಇದು ಡೂಪ್ಲಿಕೇಟ್ ಮಾಡ್ಕೊತ ಹೊರತು ಅದೇ ಬ್ಯಾಸ್ಕೆಟ್ ಅಲ್ಲ. ಇದು ನನ್ನ ಫ್ರೆಂಡಿಂದ ಎಕ್ಸಾಂಪಲ್ ಕೊಟ್ಟಿದ್ದೆ. ನಾನು ನಮ್ಮ ಫ್ರೆಂಡು, ಬಟ್ ನನ್ನಲ್ಲಿರೋ ಐಟಮ್ಸೇ ಅವನು ಡೂಪ್ಲಿಕೇಟ್ ಮಾಡ್ಕೊಂಡಾನೆ ಅವನ ಕಾರ್ಟಲ್ಲಿ. ಬಟ್ ಇನ್ನೊಂದು ಐಟಮ್ ಇದೆಯಲ್ಲ, ಅದೇ ಸೇಮ್ ಐಟಮ್ ತೊಗೊಂಡವನೆ. ಡಾಟ್ ಕಾಪಿ ಅಂತ ಹೊಡೆದ್ರೆ ಶಾಲೋ ಕಾಪಿ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ನೋಡಿದ್ವಿ. ನೋಡಿ, ಇವಾಗ ಶಾಲೋ ಕಾಪಿ ನೆಸ್ಟೆಡ್ ಲಿಸ್ಟ್ ಕೂಡ ನಾವು ನೋಡ್ಬಿಟ್ಟಿದ್ದೀವಿ. ಇಲ್ಲಿ ಏನಂದರೆ ಹೆಂಗೆ ವರ್ಕ್ ಆಗಿ ತೋರಿಸ್ತೀವಿ ನೋಡಿ. ಇಲ್ಲಿ ನೋಡಿ ನೆಸ್ಟೆಡ್ ಹೆಂಗೆ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ರೈಸು ಮತ್ತು ದಾಲ್ ಆಲ್ರೆಡಿ ಇದೆ, ಆಯಿತಾ. ಟೊಮೊಟೊ ಮತ್ತು ಆನಿಯನ್ ಆಲ್ರೆಡಿ ಒಂದು ಬ್ಯಾಸ್ಕೆಟಲ್ಲಿದೆ. ಆ ಬ್ಯಾಸ್ಕೆಟ್ ತೊಗೊಂಡು ನಿಮ್ಮ ಬ್ಯಾಸ್ಕೆಟ್ ಒಳಗೆ ಹಾಕೊಂಡಾಗ 2 ಬ್ಯಾಸ್ಕೆಟ್ ಆಯ್ತು. ನೋಡಿ, ಇಲ್ಲಿ ರೈಸು ದಾಲ್ ಇದೆಯಾ, ಇಲ್ಲಿ ಇವೆರಡು ಲಿಸ್ಟ್ ಆಲ್ರೆಡಿ, ಇವೆರಡು ಸಪ್ರೇಟ್ ಬ್ಯಾಸ್ಕೆಟು. ಬಟ್ ಆದರೆ ಇದು 2 ಸೇರಿಸಿ ಒಂದು ಬ್ಯಾಸ್ಕೆಟ್ ಆಗಿದೆ. ಗೊತ್ತಾಯ್ತಾ ಇವಾಗ ನೆಸ್ಟೆಡ್ ಹೆಂಗಿದಿರುತ್ತೆ ಅಂತ? ಇದು ಮೆಂಟಲ್ ಮಾಡೆಲ್ ಮಾಡೋದಕ್ಕೆ ನೀವು ಮಾಡಿರೋದು. ಇವೆರಡು ಸಪ್ರೇಟಾಗಿ ಹೀಪಲ್ಲಿ ಇರೋದು, ಬಟ್ ಇದ್ರ ರೆಫರೆನ್ಸು ಇನ್ನೊಂದು ಲಿಸ್ಟಲ್ಲಿ ಸೇವ್ ಆಗಿದೆ. ಓಕೆನಾ, ಅರ್ಥ ಆಯ್ತಾ? ಆ ಲಿಸ್ಟಿಗೆ ಕರೆಯೋದೇ ನಾವು ಡಿಮಾರ್ಟ್ ಅಂತ. ನೋಡಿ, ಈ ಡಿಮಾರ್ಟ್ ಒಳಗಡೆ ಲಿಸ್ಟ್ ಒಳಗೆ ಲಿಸ್ಟು, ನೆಸ್ಟೆಡ್ ಲಿಸ್ಟ್ನ ನಾವು ಇಲ್ಲಿ ಯೂಸ್ ಮಾಡಿದ್ದೀವಿ. ಈ ಮೆಂಟಲ್ ಮಾಡೆಲ್ ಮೈಂಡಲ್ಲಿ ಇಟ್ಕೊಳ್ಳಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಲ್ವಾ. ಇವಾಗ ಅದ್ರ ನೆಕ್ಸ್ಟ್ ಏನು ಮಾಡಿದ್ವಪ್ಪ, ಕೋರ್ ಮೆಥಡ್ಸ್, ಸಿಂಪಲ್ ಮೆಥಡ್ಸ್ಗಳು ಕಲ್ತಿದ್ವಿ. ಇವಾಗ ಅಡ್ವಾನ್ಸ್ ಮೆಥಡ್ ಕಲಿಯೋಣ ಇವತ್ತು. ಏನಪ್ಪ, ಫಸ್ಟ್ ಅಪೆಂಡ್ ಮಾಡಬೇಕಾದ್ರೆ ಹೆಂಗೆ ವರ್ಕ್ ಆಗುತ್ತೆ ನೋಡಿ. ಒಂದು ಲಿಸ್ಟಲ್ಲಿ ಇದೆ, ಅಪೆಂಡ್ ಅಂತ ಹೋಗ್ತಾರೆ, ಆಯಿಲ್ ಅದೇ ಬ್ಯಾಸ್ಕೆಟಿಗೆ ಆ್ಯಡ್ ಆಗಿದೆ, ನೆನ್ಪಿಟ್ಕೊಳ್ಳಿ ಅಲ್ವಾ. ಇದೊಂದು ಮೆಥಡ್. ಇದನ್ನು ರಿಮೂವ್ ಮಾಡಬೇಕಂದ್ರೆ ನೋಡಿ, ನಾವು ಹೇಳೋದು ಮುಂಚೆ ದಾಲ್ ಇತ್ತು, ದಾಲ್ ರಿಮೂವ್ ಮಾಡಬೇಕಂದ್ರೆ ಬರೀ ನಾನು ವ್ಯಾಲ್ಯೂ ಕೊಟ್ಟರೆ ಡಾಟ್ ರಿಮೂವ್ ಅಂತ ಯೂಸ್ ಮಾಡಿ ಆ ಟಕ್ಕಂತ ರಿಮೂವ್ ಆಗ್ಬಿಡುತ್ತೆ. ನೋಡಿ, ರಿಮೂವ್ ಆಯ್ತದು ಅಲ್ವಾ. ಇದಕ್ಕೆ ರಿಮೂವ್ ಅನ್ನೋ ಮೆಥಡ್ ಯೂಸ್ ಮಾಡ್ತೀವಿ. ಪಾಪ್ ಅಂದರೆ ಏನು? ಪಾಪ್ ಅಂದರೆ ಲಾಸ್ಟ್ ಐಟಮ್ ಪಾಪ್ ಆಗುತ್ತೆ. ನೋಡೋಣ, ಪಾಪ್ ಮಾಡ್ತೀನಿ. ಇವಾಗ ಪಾಪ್ ಮಾಡ್ತೀನಿ ನೋಡಿ, ಏನಾಗುತ್ತೆ. ಪಾಪ್ ಮಾಡ್ರೆ ಏನಾಯಿತು, ಆಯಿಲ್ ಹೊರಗೆ ಬಂತು. ಇಲ್ಲಿ ನೋಡಿ, ಮುಂಚೆ ಆಯಿಲ್ ಇತ್ತು, ಪಾಪ್ ಅಂದರೆ ಲಾಸ್ಟ್ ಎಲಿಮೆಂಟ್ ಹೋಗುತ್ತೆ. ಇದು ಮೆಂಟಲ್ ಮಾಡಲ್ ನೀವು ಮಾಡ್ಕೋಬೇಕು ತಲೆಯಲ್ಲಿ. ನೋಡಿ, ಆಯಿಲ್ ಹೋಯ್ತು ಅಲ್ವನಪ್ಪ, ಅದಕ್ಕೆ ಪಾಪ್ ಯೂಸ್ ಮಾಡೋದು. ಅದಾದಮೇಲೆ ಪಾಪ್ ಹೆಂಗೆ ಬೇಕಾದ್ರೂ ಮಾಡ್ಬೋದು, ಇಂಡೆಕ್ಸಲ್ಲೂ ಮಾಡ್ಬೋದು. ನಮ್ಮ ಪಾಪ್ ಇವಾಗ ಲಾಸ್ಟಿಂದ ಬಂತು, ನೀವೇನು ಇಂಡೆಕ್ಸ್ ಏನು ಕೊಟ್ಟಿಲ್ಲ ನೀವು ವ್ಯಾಲ್ಯೂ, ಆವಾಗ ಲಾಸ್ಟಿಂದ ಎತ್ಕೊಂಡ್ಬಿಡ್ತು. ಬಟ್ ಅಂದರೆ ಮುಂದೆ ಹಂಗಾಗಲ್ಲ. ನೋಡೋಣ ಬನ್ನಿ, ಇಲ್ಲಿ ನೋಡಿ, ಇವಾಗೆಲ್ಲ ಆಯಿತು ಕಾರ್ಟಾ. ಇವಾಗ ನೋಡಿ, ಕಾರ್ಟ್ ಪಾಪ್ 0 ಅಂದರೆ ರೈಸ್ ಹೋಗ್ಬೇಕಿತ್ತಾನೆ. ಇವಾಗ ರೈಸೇ ಹೋಗುತ್ತಾ ನೋಡೋಣ, ತಡೀರಿ. ರೈಸ್ ಹೋಯ್ತು, ಗಾರ್ಬೇಜ್ ಕಲೆಕ್ಟರ್ ಬಂದು ಎತ್ಕೊಂಡು ಹೋಗ್ಬಿಡ್ತು ಅಲ್ವಾ. ನೋಡಿ, ಪ್ರಿಂಟ್ ಮಾಡಿದ್ವಿ, ಅದೇ ಪ್ರಿಂಟ್ ಆಯಿತು ಅಲ್ವಾ. ನಿಮಗೆ ಇವಾಗ ಇದು ಮೆಂಟಲ್ ಮಾಡಲ್ ನಿಮಗೆ ಕ್ಲಿಯರಾಗಿ ಬರಬೇಕು ಏನಂತ, ಅದಕ್ಕೋಸ್ಕರ ನಾನು ಹಿಂಗೆ ಮಾಡಿಬಿಟ್ಟಿದ್ದೀನಿ ಅಲ್ವೇನಪ್ಪ. ಅದನ್ನು ನೋಡಾದ್ಮೇಲೆ ಇಟ್ರೇಷನ್ ನೋಡಿದ್ವಿ, ಲೂಪ್ ಮಾಡ್ಬೋದು ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು. ಇವಾಗ ಆಲ್ರೆಡಿ ಲೂಪ್ ಆಗ್ತಿದೆ. ಇದು ಮೆಂಟಲ್ ಮಾಡಲ್ ರೆಡಿ ಆಗಿದೆ ನೋಡಿ, ಕ್ಲಿಯರಾಗಿ ಕಾಣ್ತಾ ಇದೆ. ಇಷ್ಟು ನೋಡಾದ್ಮೇಲೆ ಮೆಂಬರ್ಶಿಪ್ ನೋಡಿದ್ವಿ. ಮೆಂಬರ್ಶಿಪ್ ಅಂದರೆ ಆಪರೇಟರ್ಸು ನೋಡಿದ್ವಿ. ಮಿಲ್ಕ್ ಇದೆಯಾ, ಬ್ರೆಡ್ ಇದೆಯಾ ಎಲ್ಲ ಚೆಕ್ ಮಾಡಿದ್ವಿ. ಆಪರೇಟರ್ಸ್ ನೋಡಿದ್ವಿ.
ಆಮೇಲೆ ಎಂಟಿ ಲಿಸ್ಟ್ ಹೆಂಗೆ ಕ್ರಿಯೇಟ್ ಮಾಡೋದು, ಅದನ್ನು ಹೆಂಗೆ ಚೆಕ್ ಮಾಡೋದು ಅದ್ರ ಬಗ್ಗೆ ನೋಡಿದ್ವಿ. ಎಂಟಿ ಲಿಸ್ಟ್ ಕ್ರಿಯೇಟ್ ಮಾಡೋದು ನಿಮಗೆ ಗೊತ್ತು, ಹೆಂಗೆ ಚೆಕ್ ಮಾಡೋದು, ಯಾವತ್ತು ಬುಲಿಯನ್ ಚೆಕ್ ಮಾಡುತ್ತೆ ಕಾರ್ಟ್ ಅನ್ನೋದಂತ ಗೊತ್ತು ತಾನೆ. ಇದೇನು ವ್ಯಾಲ್ಯೂ ಇತ್ತು ಅಂದರೆ ಟ್ರೂ ಅಂತ ಬರುತ್ತಿಲ್ಲ, ಫಾಲ್ಸ್ ಅಂತ ಬರುತ್ತೆ. ಅದೇ ಕಾರ್ಟ್ ಹ್ಯಾಸ್ ಐಟಮ್, ಯಾಕಂದರೆ ಇದಿದ್ದರೆ ಮಾತ್ರ ಮುಂದೆ ಹೋಗೋದು, ಇಲ್ಲ ಅಂದರೆ ಎಂಟಿ ಕಾರ್ಟ್ ಅಂತ ಬರುತ್ತೆ ಅಂತ ಗೊತ್ತಾಯಿತು. ಇದ್ರ ನೆಕ್ಸ್ಟ್ ಏನು ನೋಡಿದ್ವಿ ನಾವು, ಸಮ್ಮು ಮತ್ತು ಮಿನಿಮಮು ಮ್ಯಾಕ್ಸ್ ನೋಡಿದ್ವಿ ಅಲ್ಲೇನಪ್ಪ. ಈ ಮೆಥಡ್ ಆಲ್ರೆಡಿ ಇದೆ, ಇದು ನಮಗೆ ಇದ್ರೊಳಗಿರೋ ನಂಬರಲ್ಲಿರೋ ಮಿನಿಮಮ್ ಮ್ಯಾಕ್ಸ್ ಎಲ್ಲ ಅದೇ ಆಟೋಮೆಟಿಕ್ ಕೊಟ್ಬಿಡತ್ತೆ ಈ ಫಂಕ್ಷನ್ ಯೂಸ್ ಮಾಡ್ಕೊಂಡು ಅನ್ನೋದು ಗೊತ್ತಾಯ್ತು ನಮಗೆ ಅಲ್ವಾ. ರಿಯಲಿ ಕೊಡ್ತಾ ಇದೆಯಾ ನೋಡಿ, ಸಮ್ ಅಂತ ಹೇಳಿದ್ರೆ ಎಲ್ಲ ಸಮ್ ಮಾಡಿ ಕೊಡ್ತು ಆಯಿತಾ, ಮಿನಿಮಮ್ ಅಂದರೆ ಮಿನಿಮಮ್ ಕೊಡ್ತು, ಮ್ಯಾಕ್ಸಿಮಮ್ ಅಂದರೆ ಮ್ಯಾಕ್ಸಿಮಮ್ ಕೊಡ್ತು ಆಯಿತಾ. ಇದೇ ಥರ ನಾವು ಮಾಡ್ಕೊಂಡು ಹೋಗ್ಬೋದು ಅನ್ನೋದು ನಿಮಗೆ ಗೊತ್ತಾಯಿತು ನೋಡಿ. ಇಷ್ಟೆಲ್ಲ ಆಪ್ರೇಷನ್ ಮಾಡ್ಬೋದು. ನೆಕ್ಸ್ಟೆಡ್ ಲಿಸ್ಟ್ ನಾನು ಆಲ್ರೆಡಿ ಅಲ್ಲೇ ತೋರಿಸಿದ್ದೆ ನಿಮಗೆ, ಇಲ್ಲೊಂದು ಸರಿ ತೋರಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಇದೊಂದು ಲಿಸ್ಟ್ ಇದೆ, ವೆಜ್ಜಿಸ್ ಒಂದು ಲಿಸ್ಟ್ ಇದೆ, ಫ್ರೂಟ್ಸ್ ಒಂದು ಲಿಸ್ಟ್ ಇದೆ ಅಲ್ವಾ. ಇವಾಗ ನೆಕ್ಸ್ಟ್ 3 ಆಯಿತು, 3 ಲಿಸ್ಟ್ ಇದೆ ಅಂದರೆ ಏನಾಗುತ್ತೆ ನೋಡಿ. ನೆಕ್ಸ್ಟು ನಾನು ಪ್ರಿಂಟ್ ಮಾಡಿ ಎಲ್ಲದೂ ಹಿಂಗೆ ಆ್ಯಡ್ ಮಾಡಿಬಿಟ್ಟೆ ಅಂದರೆ ಈ 3 ಇದ್ರೊಳಗೆ ಕುತ್ಕೊಂತು. ಬ್ಯಾಸ್ಕೆಟ್ ಒಳಗೆ ಬ್ಯಾಸ್ಕೆಟ್ ಒಳಗೆ ಬ್ಯಾಸ್ಕೆಟ್ ಬೇಸ್ಡ್ ಆನ್ ಇಂಡೆಕ್ಸು. ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಅರ್ಥ ಆಗ್ತಾ ಇದೆ. ಫಸ್ಟಲ್ಲಿ ಏನಿದೆ, ರೈಸು, ದಾಲು, ಆಯಿಲು, ಇದ್ರ ರೆಫರೆನ್ಸ್ ಹೋಗ್ಬಿಟ್ಟು 0 ಇಂಡೆಕ್ಸಲ್ಲಿ ಕೂತಿದೆ ಆಯಿತಾ. ಇದ್ರ ರೆಫರೆನ್ಸ್ ಹೋಗಿ ಇಲ್ಲೋ ಕೂತಿದೆ, ಇರೋ ರೆಫರೆನ್ಸ್ ಹೋಗಿ ಇಲ್ಲೋ ಕೂತಿದೆ. ಸ್ವಲ್ಪ ಟೆಕ್ನಿಕಾಲಿಟಿ ಆಗ್ತಾ ಇದೆ, ಇವಾಗ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಈ ಡಯಾಗ್ರಾಮ್ ನಾನು ಕೈಯಲ್ಲಿ ಬರೆದು ತೋರಿಸೋದು ನಿಮ್ಗೆ ಅರ್ಥ ಆಗಲ್ಲ, ಅದಕ್ಕೋಸ್ಕರ ನಿಮಗೆ ಡಯಾಗ್ರಾಮ್ ಬರೆದು ತೋರಿಸ್ತಾ ಇರೋದು, ಹೀಪು ಸ್ಟ್ಯಾಕಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗಲಿ ಅಂತ. ಆಯ್ತಾನಪ್ಪ, ಇದು ಅರ್ಥ ಆಯಿತು. ಇವಾಗ ನೆಕ್ಸ್ಟ್ ಹೋಗ್ಬೇಕಾಗಿರೋದೇ ನಾವು ಅಡ್ವಾನ್ಸ್ ಕಾನ್ಸೆಪ್ಟ್ ಸ್ವಲ್ಪ ಅಲ್ಲೇನು ನೋಡೋಣ. ಇವಾಗ ಸೇಮ್ ಅದೇ ಅಪೆಂಡಲ್ಲೇ ಬೇರೆ ಥರ ಅಪೆಂಡು, ಎಕ್ಸ್ಟೆಂಡು ಮತ್ತು ಇನ್ಸರ್ಟ್ ಅಂತೆಲ್ಲ ಬರುತ್ತೆ, ಅದ್ರ ಬಗ್ಗೆ ನೋಡೋಣ. ಬರೀ ಅಪೆಂಡ್ ಅಂದರೆ ಆ್ಯಡ್ ಮಾಡೋದು ತಿಳ್ಕೊಂಡಿದ್ವಲ್ಲಪ್ಪ. ಇವಾಗ ನೆಕ್ಸ್ಟ್ ಏನು ಮೆಥಡ್ ಇದೆ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಅಪೆಂಡ್ ಆಯಿತಾ, ಏನಾಯಿತು, ಮುಂಚೆ ಇದು ಅಪೆಂಡ್ ಅಂತ ಗೊತ್ತು ನಿಮ್ಗೆ. ಅಪೆಂಡ್ ಅಂದರೆ ಇದ್ರೊಳಗೆ ಲಾಸ್ಟಿಗೆ ಆ್ಯಡ್ ಆಗುತ್ತೆ ಅಂತ ಗೊತ್ತು ನಿಮಗೆ ಅಲ್ವಾ. ನೀವು ಇಂಟೆಲಿಜೆಂಟ್ ಇದ್ದೀರಾ. ಬಟ್ ಇವಾಗ ಲಿಸ್ಟ್ ಆ್ಯಡ್ ಮಾಡ್ಬೇಕಂದ್ರೆ ಹಿಂಗೆ ಕಾಣಿಸ್ತಾ ಇದೆ ನೋಡಿ, ಮೆಂಟಲ್ ಮಾಡಲ್ ಕಾಣಿಸ್ತಿದೆ ಪ್ರಾಪರಾಗೆ. ಇಲ್ಲೊಂದಿದೆ, ಈ ಲಿಸ್ಟೇ ಇಲ್ಲೊಳಗೆ ಆ್ಯಡ್ ಆಗಿಬಿಟ್ಟಿದೆ, ಅರ್ಥ ಆಗ್ತಾ ಇದೆಯಾ. ಅದಕ್ಕೋಸ್ಕರ ನೋಡಿ ಅಪೆಂಡ್ ಅಂತ ಒತ್ತಿ ಲಿಸ್ಟ್ ಅಪೆಂಡ್ ಮಾಡಿದ್ರೆ ಇದು ಲಿಸ್ಟಾಗಿ ಆಗುತ್ತೆ. ನೆಕ್ಸ್ಟ್ ಇಯರ್ ನೋಡಿ ಎಕ್ಸ್ಟೆಂಡ್ ಅಂತ ಬರುತ್ತೆ, ಅದರಲ್ಲಿ ಏನಾಗುತ್ತೆ ನೋಡ್ಬೇಕು ನೀವು. ಇವಾಗ ಇಲ್ಲಿ ನೋಡಿ ಏನಾಯಿತು, ಇಲ್ಲಿ ಬಂತಾ, ಇಲ್ಲಿ ರೈಸು ದಾಲಿದೆ ಆಯಿತಾ. ಇವಾಗ ನಾವು ಎಕ್ಸ್ಟೆಂಡ್ ಅಂತ ಹಾಕಿ ನಾವೇನೋ ಈ ಥರ ಹಾಕಿದ್ವಿ ಅಂದರೆ ನೋಡಿ ಏನಾಗ್ತಿದೆ. ಇಲ್ಲಿ ಮುಂಚೆ ಏನಾಗಿತ್ತು, ಅಪೆಂಡ್ ಮಾಡಿದಾಗ ಇದು ಜಸ್ಟ್ ಅರೇ ಥರನೇ ಕೂತ್ಬಿಟ್ಟಿದೆ ಇದು. ಬಟ್ ಇವಾಗ ಹಂಗೆ ಆಗಲ್ಲ, ಎಕ್ಸ್ಟೆಂಡಲ್ಲಿ ನೋಡಿ ಹಿಂಗೆ ಆ್ಯಡ್ ಆಯಿತು. ಈ ಡಿಫ್ರೆನ್ಸು ನಿಮಗೆ ಇಂಟರ್ವ್ಯೂಲ್ ಕೇಳ್ತಾರೆ, ನನಗೂ ಕೇಳಿದ್ದಾರೆ, ನಾನೇ ಬೇರೆಯವ್ರಿಗೆ ಕೇಳಿದ್ದೀನಿ ಓಕೆನಾ. ಹಂಗಾಗಿ ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು, ಇಂಪಾರ್ಟೆಂಟ್ ಮೆಥಡ್ಸ್ಗಳಿದ್ದಾವೆ, ಅದನ್ನು ನೀವು ನೋಡ್ಕೋಬೇಕಾಗತ್ತೆ ಅಲ್ವಾ. ಅದನ್ನೇ ನಾನು ಹೇಳಕ್ಕೆ ಬಂದಿರೋದು. ಇಲ್ಲಿ ನೋಡಿ ನೆಕ್ಸ್ಟ್ ಏನು ನೋಡೋಣ. ಇನ್ಸರ್ಟ್ ಅಂದರೆ ಏನಾಗುತ್ತಪ್ಪ, ಇನ್ಸರ್ಟು ನಾನು ಇಂಡೆಕ್ಸ್ಗೆ ಇನ್ಸರ್ಟ್ ಮಾಡಬೇಕು, ಹಂಗೆ ಇನ್ಸರ್ಟ್ ಇರ್ತಾರೆ ಹೋಗಲ್ಲ ಆಯಿತಾ. ಇಂಡೆಕ್ಸಿಗೆ ಇನ್ಸರ್ಟ್ ಮಾಡಿ. ಇಂಡೆಕ್ಸ್ ಯಾವುದಿಲ್ಲಿ, 1 ಅಂದರೆ ಮೀನಿಂಗ್ ಏನು, 0 1 ಈ ಜಾಗದಲ್ಲಿ ಬಂದು ಇವಾಗ ಕುತ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಇವಾಗ. ಹೌದಾ, ಆಗತ್ತಾ ನೋಡಿ, ಏನಾಯಿತು ಬಂತಾ. ಬ್ಯಾಕ್ ಹೋಗೋಣ ಬೇಕಾರೆ ನೋಡಿ, ಇವಾಗ ನೋಡಿ ಅರ್ಥ ಆಗ್ತಾ ಇದೆಯಾ. ಇಲ್ಲಿ ಬಂದು ಆ್ಯಡ್ ಆಯಿತು. ಇದೆಲ್ಲ ಇವತ್ತು ಏನು ಕಲ್ತೀವಿ, ಅಪೆಂಡು, ಎಕ್ಸ್ಟೆಂಡು, ಇನ್ಸರ್ಟ್, ಇಷ್ಟು ಡಿಫ್ರೆನ್ಸ್ ಏನು ಕಲ್ತೀವಿ. ಇವಾಗ ಸಾರ್ಟೆಡ್ ಓಕೆನಾ. ಇವಾಗ ಸಾರ್ಟ್ ಅಂದರೆ ಏನು ಮಾಡುತ್ತೆ, ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ಬೇಕು ನೀವು ಕ್ಲಿಯರಾಗೆ. ಪ್ರೈಸ್ ಡಾಟ್ ಸಾರ್ಟ್ ಅಂತ ಇದೆ, ಅದೇ ಅಡ್ರೆಸ್ ಇದೆ. ಇದು ಎಲ್ಲರಿಗೂ ತುಂಬ ಡೌಟ್ ಆಗುತ್ತೆ, ಸಾರ್ಟೆಡ್ ಏನು ವ್ಯತ್ಯಾಸ, ಯಾಕೆ ನಾವು ಎರಡು ಇದ್ದಾವೆ ಮೆಥಡು ಅಂತ ತುಂಬ ಜನ ಡೌಟು. ಸಾರ್ಟ್ ಆಯಿತಾ ಅಂದರೆ ಅದೇ ಇಂಡೆಕ್ಸಲ್ಲೇ ಸಾರ್ಟ್ ಆಯಿತು, ಕೀ ಪಾಯಿಂಟ್ ಆಯಿತಾ. ನೆಕ್ಸ್ಟ್ ಬನ್ನಿ, ಇವಾಗ ನಾನು ಬೇಕಾದ್ರೆ ರಿವರ್ಸು ಮಾಡ್ಬೋದು, ಇದಿತ್ತಾ. ಇವಾಗ ರಿವರ್ಸ್ ಆಯಿತು. ಇಲ್ಲಿ ನೋಡಿ, ರಿವರ್ಸ್ ಇಸ್ಕೊಂಡು ಟ್ರೂ ಅಂದರೆ ರಿವರ್ಸ್ ಆಯಿತು. ಇಲ್ಲಿ ನೋಡಿ ಸಾರ್ಟ್ ಆಗಿರೋದೇ ರಿವರ್ಸ್ ಆಯಿತು, ಸಾರ್ಟು ಆಗಿದೆ ರಿವರ್ಸು ಆಗಿದೆ. ಇದಕ್ಕೆ ಈ ಥರ ಯೂಸ್ ಮಾಡಬೇಕು, ರಿವರ್ಸ್ ಇಸ್ಕೊಂಡು ಟ್ರೂ, ಗೊತ್ತಾಯ್ತಾ. ನೆಕ್ಸ್ಟ್ ಏನಿದೆ ಇವಾಗ ನಮ್ಮ ಹತ್ರ. ಇವಾಗ ನೋಡಿ ಇನ್ನೊಂದು ಲಿಸ್ಟ್ ಕ್ರಿಯೇಟ್ ಆಯಿತು, ಅದು ಗಾರ್ಬೇಜ್ ಕಲೆಕ್ಟರ್ಗೆ ಹೋಯಿತು. ಇವಾಗ ಇದ್ರೊಳಗೆ ಆಪ್ರೇಷನ್ ಮಾಡಬೇಕು ಸಾರ್ಟೆಡ್ ಅಂತ. ಸಾರ್ಟೆಡ್ ಅನ್ನೋದು ಫಂಕ್ಷನ್ನು, ಡಾಟ್ ಸಾರ್ಟ್ ಅನ್ನೋದು ಮೆಥಡ್. ಇಲ್ಲಿ ನೋಡಿ ಪ್ರೈಸ್ ಡಾಟ್ ಸಾರ್ಟ್ ಅನ್ನೋದು ಇದು ಮೆಥಡ್, ಇದು ಫಂಕ್ಷನ್. ಈ ಫಂಕ್ಷನ್ ಮೆಥಡ್ ಮುಂದೆ ಬರುತ್ತೆ, ಬಟ್ ನೀವು ಇದು ಕೀ ಡಿಫ್ರೆನ್ಸ್ ಇದೆ ಅನ್ನೋದು ತಲೆಯಲ್ಲಿ ಇಟ್ಕೊಂಡಿರಿ. ಫಂಕ್ಷನ್ ಮೆಥಡ್ ಅಂದರೆ ಏನು ಅನ್ನೋದೆಲ್ಲ ಮುಂದೆ ಬರುತ್ತೆ ಓಕೆನಾ. ನೆಕ್ಸ್ಟ್ ಫೀಚರ್ ಪಾರ್ಟ್ಸಲ್ಲಿ ಇವಾಗ ಬರುತ್ತದು. ಇವಾಗ ಇವೆರಡು ಡಿಫ್ರೆನ್ಸ್ ಇದೆ. ಇವಾಗ ಏನಾಗುತ್ತೆ ನೋಡಿ, ಹಿಂಗೆ ಕ್ಲಿಕ್ ಮಾಡಿದ್ರೆ ಏನಾಯಿತು, ಸಾರ್ಟ್ ಫಂಕ್ಷನ್ ಏನಾಯಿತು, ಇಲ್ಲಿ ನೋಡಿ ಹೊಸದೇ ಲಿಸ್ಟ್ ಕ್ರಿಯೇಟ್ ಮಾಡ್ತು ಈ ಆರ್ಡರ್ ಅನ್ನೋದಕ್ಕೆ. ಬಟ್ ಆದರೆ ಅದು ಸಾರ್ಟ್ ಆಗಿತ್ತು, ನಾವು ಒರಿಜಿನಲ್ ಏನೂ ಮಾಡಿಲ್ಲ, ಹಂಗೆ ಬಿಟ್ಟಿತ್ತು. ಅದನ್ನು ಡೂಪ್ಲಿಕೇಟ್ ಮಾಡ್ಕೊಂಡು ಸಾರ್ಟ್ ಮಾಡ್ತು. ಅದಕ್ಕೋಸ್ಕರ ಈ ಮೆಂಟಲ್ ಮಾಡಲ್ ನಿಮಗೆ ಕಾಣ್ತಾ ಇರೋದು, ಇಲ್ಲಿ ಕಾಣ್ತಾ ಇದೆಯಾ. ಇಲ್ಲಿ ನೋಡಿ ಇದು ಒರಿಜಿನಲ್, ಬ್ಯಾಕ್ ಹೋಗ್ತೀನಿ ಬೇಕಾ ನೋಡಿ, ಇದು ಒರಿಜಿನಲ್. ಇವಾಗ ನೋಡಿ ಇನ್ನೊಂದು ಕ್ರಿಯೇಟ್ ಆಯಿತು, ಬಟ್ ಅದನ್ನು ಸಾರ್ಟ್ ಮಾಡಿ. ಅರ್ಥ ಆಯ್ತಾ. ಇದೇ ಮೇನ್ ಡಿಫ್ರೆನ್ಸು. ಸುಮಾರು ಜನ ಹೇಳೋಕ್ಕೆ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ. ನಾನು ಇಂಟರ್ವ್ಯೂಲ್ಗೆ ಸಾರ್ಟೆಡ್ ಏನಪ್ಪ ವ್ಯತ್ಯಾಸ ಅಂದರೆ ಯಾರಿಗೂ ಗೊತ್ತಿಲ್ಲ, ಯಾಕಂದರೆ ಅಷ್ಟು ಡೀಪಾಗಿ ಹೋಗೇ ಇಲ್ಲ, ಅವ್ರಿಗೆ ಬೇಕಾಗೂ ಇಲ್ಲ ಅದು ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ. ಬಟ್ ಇಂಟರ್ವ್ಯೂಲ್ಲಿ ಇವೆಲ್ಲ ಕೇಳ್ತಾರೆ, ಯಾಕಂದರೆ ನಿಮಗೆ ಡೀಪಾಗಿ ಗೊತ್ತಿದೆಯಾ, ರಿಯಲಿ ಅರ್ಥ ಮಾಡ್ಕೊಂಡಿದ್ದೀರಾ ಅಥವಾ ಗಟ್ಟು ಹೊಡೆದಿದ್ದೀರಾ ಅನ್ನೋದು ಡಿಫ್ರೆನ್ಸ್ ಆಗುತ್ತೆ ಅಲ್ಲಿ. ಓಕೆ, ನಿಮಗೆ ಸಾರ್ಟ್ ಅರ್ಥ ಆಯ್ತಾ, ಸಾರ್ಟೆಡ್ ವ್ಯತ್ಯಾಸ ಗೊತ್ತಾಗ್ಬಿಡ್ತಾ. ನೋಡಿ ರಿವರ್ಸ್ ಹೆಂಗಪ್ಪ ಮಾಡೋದು, ಡಾಟ್ ರಿವರ್ಸ್ ಅಂತಲೂ ಯೂಸ್ ಮಾಡ್ಬೋದು. ನೆನ್ನೆ ರಿವರ್ಸ್ ಮಾಡೋಕ್ಕೆ ನಾನು ಇದನ್ನು ಯೂಸ್ ಮಾಡಿದೆ, ಸ್ಲೈಸಿಂಗು ಮಾಡ್ಬೋದು. ನಮ್ಮ ಹತ್ರ ಆಲ್ರೆಡಿ ಒಂದು ಮೆಥಡು ಕೂಡ ಇದೆ, ಅದನ್ನು ಯೂಸ್ ಮಾಡ್ಬೋದು. ಹೆಂಗೆ ವರ್ಕ್ ಆಗುತ್ತೆ ನೋಡೋಣ. ನೋಡಿ
ಸಿಂಪಲ್ ಹಿಂಗಿದೆಯಾ, ಈ ಮೆಥಡಲ್ಲೂ ಮಾಡ್ಬೋದು ನೀವು. ಇನ್ನೊಂದು ಮೆಥಡ್ ಇದೆ ನಮ್ಮ ಹತ್ರ, ಏನಂದರೆ ಈ ಥರನೂ ಮಾಡ್ಬೋದು, ಸ್ಲೈಸಿಂಗ್ ಯೂಸ್ ಮಾಡಿಕೊಂಡು ಮಾಡ್ಬೋದು. ಅದೇ ಕಥೆನೇ ಮಾಡೋದು. ಓಕೆನಾ, ಇದು ಗೊತ್ತಾಯ್ತಾ ನಿಮಗೆ ಕಾನ್ಸೆಪ್ಟು? ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ರಿಮೂವ್ ಏನು ಮಾಡುತ್ತೆ ಇವಾಗ ನೋಡಿ. ಕ್ಲಿಯರ್ ಅಂತಲೂ ಇದೆ, ಕ್ಲಿಯರ್ ಅಂದರೆ ಫುಲ್ ಕ್ಲಿಯರ್ ಹೊಡೆದ್ಬಿಡುತ್ತೆ ಇದು. ನೋಡೋಣ ಈ ಮೆಥಡ್. ಇವೆಲ್ಲ ಏನು ತಿಳ್ಕೊತಿರೋದು ನೀವು, ಸುಮ್ಮನೆ ತಿಳ್ಕೊತಾ ಇಲ್ಲ. ಇವೆಲ್ಲ ಇಲ್ಲಿಷ್ಟೇ ತಲೆಯಲ್ಲಿ ಇರಬೇಕು, ಕುತ್ಕೊಂಡಿರ್ಬೇಕು ನಿಮಗೆ. ಆವಾಗ ನಿಮಗೆ ಯಾವಾಗ ಬೇಕು ಅದನ್ನು ಈ ಮೆಥಡ್ ಇದೆಯಲ್ಲ ಯೂಸ್ ಮಾಡ್ಬಿಡೋಣ, ಹಾಗೆ ವರ್ಕ್ ಆಗೋದು ಇವೆಲ್ಲ. ಓಕೆನಾ, ಹಾಗಾಗಿ ನಿಮಗೆ ಇಲ್ಲಿ ಮೆಂಟಲ್ ಮಾಡಲ್ ಮಾಡಿ ತೋರಿಸಿ ನಿಮಗೆ ಹೇಳಿದ್ರೆ ಅದರಲ್ಲಿ ಕ್ಲಿಯರಾಗಿ ತಲೆಗೆ ಹೋಗುತ್ತೆ ಅನ್ನೋದು ಒಂದು ಉದ್ದೇಶ ಅಷ್ಟೇ ನನಗೆ. ಇಲ್ಲಿ ನೋಡಿ, ಕ್ಲಿಯರ್ ಅಂದರೆ ಕ್ಲಿಯರ್ ಆಯಿತು. ಮುಂಚೆ ಇತ್ತು ಡಾಟ್ ಕ್ಲಿಯರ್ ಹೋದ್ರೆ ಕ್ಲಿಯರ್ ಆಯ್ತು ಇಲ್ಲಿ ಅಲ್ವಾ, ಲಿಸ್ಟಲ್ಲಿ ಕಾಣಿಸ್ತಿದೆಯಾ? ಇವಾಗ ಅದೇ ಡಿಲೀಟ್ ಹೆಂಗೆ ವರ್ಕ್ ಆಗುತ್ತೆ? ಇವಾಗ ಡಿಲೀಟ್ ಅಂದರೆ ನಿಮಗೆ ಯಾವ ಪರ್ಟಿಕ್ಯುಲರ್ ಇಂಡೆಕ್ಸ್ ಮಾತ್ರ ಡಿಲೀಟ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ ಇವಾಗ? ನೋಡಿ ಇವಾಗ ನೆಕ್ಸ್ಟ್ ಮುಂದಕ್ಕೆ ಹೋದ್ವಿ ನಾವು. ಇವಾಗ ಇಲ್ಲಿ ಆ್ಯಡ್ ಆಗಿದೆ, ಇಲ್ಲಿ ಇದೊಂದು ಇನ್ನೊಂದು ಲಿಸ್ಟ್ ಆ್ಯಡ್ ಆಗಿದೆ ಇಲ್ಲಿ ನೋಡಿ. ನೆಕ್ಸ್ಟು ಪ್ರಿಂಟ್ ಹತ್ತದನಾ, ಇಲ್ಲಿ ಪ್ರಿಂಟ್ ಆಯ್ತಾ? ಇಲ್ಲಿ ಪ್ರಿಂಟ್ ಆಯ್ತು ಇಲ್ಲಿ. ಓಕೆ ಅಪ್ಪ, ಮುಂದೆ ಇವಾಗ ಒಂದು ಮಾತ್ರ. ಇವಾಗ ನೋಡಿ ಏನಾಯಿತು, ಮುಂಚೆ ಏನಿತ್ತು ದಾಲಿತ್ತು, ಆ ಪರ್ಟಿಕ್ಯುಲರ್ ಡಿಲೀಟ್ ಅಂತ ಹೊಡೆದ್ರೆ ಪರ್ಟಿಕ್ಯುಲರ್ ಇಂಡೆಕ್ಸ್ ಮಾತ್ರ ಡಿಲೀಟ್ ಆಗುತ್ತೆ. ಗೊತ್ತಾಯ್ತಾ ಡಿಫ್ರೆನ್ಸು? ಇಲ್ಲಿ ನೋಡಿ, ನಾವು ಡಿಲೀಟ್ ಅಂತ ಹೊಡೆದ್ರೆ ಈ ಪರ್ಟಿಕ್ಯುಲರ್ ನೋಡಿ ಸೆಟ್ಟು ಹಾಕ್ಬೋದು. ಹಿಂಗೆ ಈ ಥರ ಸ್ಲೈಸಿಂಗು ಯೂಸ್ ಮಾಡ್ಬೋದು. ಸ್ಲೈಸಿಂಗು ಯೂಸ್ ಮಾಡಿ ನೀವು ಡಿಲೀಟ್ ಮಾಡ್ಬೋದು. ನಿಮ್ಗೆ ಗೊತ್ತಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ರಿಮೂವ್ ಗೊತ್ತಾಯ್ತಾ? ಇವಾಗ ಸರ್ಚ್ ಆಪ್ರೇಷನು ಮಾಡ್ಬೋದಪ್ಪ ನೀವು ಇಂಡೆಕ್ಸು ಕಂಡುಹಿಡಿಬೋದು ಹಿಂಗಂತ ನೋಡಿ. ಅದೇ ಹೇಳ್ತಾ ಇರೋದು ನೋಡಿ. ಇವಾಗ ನಿಮಗೆ ಗ್ರೂಪ್ ಮಾಡಿದ ತಕ್ಷಣ ಇಷ್ಟೊಂದೆಲ್ಲ ಫೀಚರ್ಸ್ ಬಂತು. ಇಂಡೆಕ್ಸು ಏನು ಬೇಕಾದ್ರೂ ಕಂಡುಹಿಡ್ಬೋದು. ಬಟ್ ಇಂಡಿವಿಜುವಲ್ ಇದ್ರೆ ಏನು ಬರ್ತಾಯಿತ್ತು? ಏನು ಮಾಡೋಕ್ಕೆ ಬರ್ತಾ ಇರಲಿಲ್ಲ ಅಲ್ವಾ ಆಪ್ರೇಷನ್ನು. ಹಾಗಾಗಿ ನೀವು ಇಂಡೆಕ್ಸಿಂಗ್ ಕಲೀರಿ ಇವಾಗ ಮೆಥಡು. ಇವಾಗ ನೋಡಿ, ಇಂಡೆಕ್ಸ್ ಮಾಡಿದ್ರೆ ನಾವು ಇಂಡೆಕ್ಸ್ 1 ಅಂತ ತೋರಿಸ್ತಾ ಇದೆ ಇಲ್ಲಿ. ಇಲ್ಲಿ ನೋಡಿ, ನೀವು ಅದನ್ನು ದಾಲ್ ಎಲ್ಲಪ್ಪ ಇರೋದು 0 1 ಇಲ್ಲಿರೋದು ಅಲ್ವಾ. 0 1 ಮುಂದೆ ಹೊಡೆದ್ರೆ ಇಂಡೆಕ್ಸಿಗೆ ಬಂದು ಪ್ರಿಂಟ್ ಆಯಿತು. ಕೌಂಟ್ ಅಂತ ಒಂದು ಮೆಥಡ್ ಇದೆ, ಕೌಂಟ್ ಯೂಸ್ ಮಾಡಿದ್ರೆ ದಾಲ್ ಎಷ್ಟು ಸತಿ ಬಂದಿದೆ ಅಂತ ಹೇಳ್ತಿರ್ಲಿ ಕ್ಲಿಯರಾಗೆ. ಹೌದಾ, ನೋಡೋಣವಾ? ನೋಡಿ ಏನು ಹೇಳ್ತಿದೆ, 2 ಅಂತ ಹೇಳ್ತಿದೆ. ಇಲ್ಲಿ ಮುಂಚೆ ಆಲ್ರೆಡಿ ಈಪಲ್ ಬಂದು ಕುತ್ಕೊಂಡಿದೆ ಕೌಂಟ್, ಯಾಕಂದರೆ ಕೌಂಟ್ ಅಂತ ಬರೆದ್ಬಿಟ್ಟಿದ್ದೀವಿ. ಆಮೇಲೆ ಪ್ರಿಂಟ್ ಆಯಿತು. ಇನ್ನೊಂದು ಫಂಕ್ಷನ್ ಇದೆ ನಮ್ಮ ಹತ್ರ, ಏನಂದರೆ ಎನ್ಯುಮರೇಟ್ ಅಂತ. ಇದನ್ನು ತುಂಬ ಸತಿ ಯೂಸ್ ಮಾಡ್ತೀವಿ. ಎನ್ಯುಮರೇಟ್ ಮತ್ತು ಜಿಪ್ ಅಂತ ಮುಂದೆ ಬರೋದು. ಜಿಪ್ ಅನ್ನೋದು ಎನ್ಯುಮರೇಟ್ ನೋಡ್ಕೊಂಬಿಡೋಣ. ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ಲು ನಾರ್ಮಲ್ ಫಾರ್ ಲೂಪ್ ಯೂಸ್ ಮಾಡಿದ್ರೆ ನೀವು ಒಂದೇ ಹಿಂಗೆ ಹಾಕಬೇಕಾಗುತ್ತೆ ಆಯಿತಾ. ಎನ್ಯುಮರೇಟ್ ಹಾಕಿಲ್ಲ ಅಂದರೆ ನೀವು ಹಿಂಗೆ ಲೂಪ್ ಮಾಡಬೇಕಾಗುತ್ತೆ. ಓಕೆನಾ. ಬಟ್ ನೀವು ಅವಾಗ ಏನಾಗುತ್ತೆ, ಬರೀ ನಿಮಗೆ ವ್ಯಾಲ್ಯೂ ಬರುತ್ತೆ, ಬಟ್ ನನಗೆ ಇಂಡೆಕ್ಸು ಬೇಕು ಅಂದಾಗ ಏನು ಮಾಡಬೇಕಾಗತ್ತೆ ಅಂದರೆ, ನೀವು ಈ ಥರ ಮಾಡಬೇಕು. ಈ ಥರ ಮಾಡಿದಾಗ ಏನಾಗುತ್ತೆ, ಎನ್ಯುಮರೇಟ್ ಯೂಸ್ ಮಾಡಿದ್ರೆ ಈ ಕಾರ್ಟಲ್ಲಿರೋ ಇಂಡೆಕ್ಸ್ ಜೊತೆಗೂ ಪ್ರಿಂಟ್ ಆಗುತ್ತೆ. ನೋಡೋಣ ಹಂಗಾರೆ. ನೋಡಿ ಏನಾಗುತ್ತೆ ಅಂತ ಇವಾಗ ನೋಡಿ. ಇಲ್ಲಿ ಬಂತ 2 ರೆಫರೆನ್ಸ್ ತೊಗೊತದ್ದು, ಈಪಲ್ಲಿ ಮತ್ತು ಸ್ಟ್ಯಾಕಲ್ಲಿ. ಇದು ಸೈಡಿಗೂ ನೋಡ್ತಾ ಇರಬೇಕು, ಎಲ್ಲ ಕಡೆ ನೋಡಬೇಕು. ನಿಮ್ಗೆ ಅರ್ಥ ಆಗಿಲ್ಲ ಪಾಸ್ ಮಾಡಿ ಅಬ್ಸರ್ವ್ ಮಾಡಿ ಏನಾಗ್ತಾ ಇದೆ ಅಂತ ಮೂಮೆಂಟಲ್ಲಿ. ಓಕೆನಾ. ಇವಾಗ ಪ್ರಿಂಟ್ ಆಯಿತು ನೋಡಿ, ಇಂಡೆಕ್ಸು ಪ್ರಿಂಟ್ ಆಯ್ತು ಇವಾಗ. ಯಾಕಂದರೆ ಇದು ಫಸ್ಟ್ ಇಂಡೆಕ್ಸು ಹಿಂಗೆ ಬರೀಬೇಕು. ಓಕೆನಾ. ಪ್ರಿಂಟ್ ಇಂಡೆಕ್ಸ್ ಆಯಿತು, ವ್ಯಾಲ್ಯೂನು ಪ್ರಿಂಟ್ ಆಯಿತು. ಇದೇ ಥರ ಇಟ್ರೇಷನ್ ಆದರೆ ಎಲ್ಲ ಇಂಡೆಕ್ಸು ವ್ಯಾಲ್ಯೂ ಹಂಗೆ ಪ್ರಿಂಟ್ ಆಗುತ್ತದೆ. ಸ್ಟಾರ್ಟ್ ಇಂಡೆಕ್ಸ್ ಅಂದರೆ ಇವಾಗ ನೋಡಿ, ಇಂಡೆಕ್ಸ್ ನಮಗೆ 0 ಇಂದ ಬೇಡ, ನಮಗೆ 1 ಇಂದ ಬೇಕು ಅಂದರೆ ನೀವು 1 ಹಾಕೋಬೋದು. ನೆಕ್ಸ್ಟ್ ನಿಮಗೆ ಬೇಡಪ್ಪ 2 ಇಂದ ಬೇಕು ಅಂತ ನೀವೇನು ಹಾಕೊಬೇಕು ಅಂದರೆ 2 ಇಂದ ಹಾಕೋಬೋದು. ಈ 2 ಇಂದ ನಿಮಗೆ ಇಂಡೆಕ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆನಾ. ಹಂಗಾರೆ ನೋಡೋಣ ಇಲ್ಲಿ ಹೆಂಗೆ ಅನ್ಸುತ್ತೆ ಅಂತ ನೋಡಿ. ಇವಾಗ ಕಸ್ಟಮ್ ಇಂಡೆಕ್ಸ್ ರ್ಯಾಂಕ್ 1 ಅಂತ ಬಂದ್ಬಿಡ್ತು. ಇವಾಗ ಇಂಡೆಕ್ಸ್ ಮುಂಚೆ ಏನಿತ್ತು 0 ಬರ್ತಾಯಿತ್ತು, ಏನು ರಿಯಲ್ ಇಂಡೆಕ್ಸ್ ಇದೆ ಅದೇ ಬರ್ತಾಯಿತ್ತು. ಬಟ್ ಇದು ಎಲ್ಲಿಂದ ಬೇಕಾದ್ರೂ ನಂಬರ್ ಸ್ಟಾರ್ಟ್ ಮಾಡ್ಬೋದು ನೀವು. ಓಕೆನಾ. 1 ನೆಕ್ಸ್ಟ್ ಏನಾಗುತ್ತೆ 2 ಆಮೇಲೆ 3 ಬರುತ್ತೆ ಅಲ್ವೇನಪ್ಪ. ಆ ಥರ ವರ್ಕ್ ಆಗುತ್ತೆ. ಅದ್ರ ಬಗ್ಗೆನೇ ನಾವು ಇಲ್ಲಿ ಹೇಳಿರೋದು. ಎನ್ಯುಮರೇಟ್ ಅನ್ನೋದು ಸಖತ್ ಇಂಪಾರ್ಟೆಂಟು. ನಮಗೆ ಇಂಡೆಕ್ಸು ಮತ್ತು ಅದರದ್ದು ವ್ಯಾಲ್ಯೂ ಬೇಕು ಅಂದರೆ ಈ ಥರ ಮಾಡ್ಕೊಂಡ್ಬಿಡ್ತೀವಿ. ಈ ಜಿಪ್ ಏನಾಗುತ್ತೆ ಅಂದರೆ 2 ಲಿಸ್ಟ್ ಇರುತ್ತಲ್ಲೇನಪ್ಪ, ಆವಾಗ ಅದರಿಂದ ವರ್ಕ್ ಆಗುತ್ತೆ. 2 ಲಿಸ್ಟಿಂದ ಇಟ್ರೇಷನ್ ಮಾಡ್ಬೋದು ನೀವು. ಜಿಪ್ಪಲ್ಲಿ ಇವಾಗ 2 ಲಿಸ್ಟು ಒಂದೇ ಲೈನಿಗೆ ಬರಬೇಕು ಅಂತ ಹೇಳಿದ್ರೆ ಏನು ಮಾಡೋದು ಇವಾಗ? ಅದಕ್ಕೆ ಜಿಪ್ ಯೂಸ್ ಮಾಡಬೇಕು. ಅದೇ ಇಲ್ಲಿ ಹೇಳಿರೋದು. ಐಟಮ್ 1 ಏನಿದೆ, ರೈಸು ದಾಲು ಮತ್ತು ಆಯಿಲು ಪ್ರೈಸ್ ಇದೆ. ಅದರದ್ದು ರೈಸ್ ದಾಲು ಆಯಿಲ್ ಪ್ರೈಸ್ ಇದೆ. ಬಟ್ ನನಗೆ 2 ಒಟ್ಟಿಗೆ ಬರಬೇಕಲ್ಲಪ್ಪ. ಇವಾಗ ಎಲ್ಲಾರ ಪ್ರಿಂಟ್ ಮಾಡ್ಬೇಕಾದ್ರೆ ಎಲ್ಲ ಒಟ್ಟಿಗೆ ಬರಬೇಕು. ಅವಾಗ ಹಿಂಗೆ ಮಾಡೋದು, ಅದಕ್ಕೆ ಜಿಪ್ ಯೂಸ್ ಮಾಡಬೇಕು. ಇದನ್ನ ನೆನ್ಪಿಟ್ಕೊಂಡಿರಿ, ಈ ಥರ ಸಿನಾರಿಯೋದಲ್ಲಿ ಇದನ್ನು ಯೂಸ್ ಮಾಡಬೇಕು ಅಂತ. ಓಕೆನಾ. ಇಲ್ಲಿ ನೋಡಿ ಏನಾಯಿತು, ಪ್ರೈಸು 2 ಲಿಸ್ಟ್ ಕ್ರಿಯೇಟ್ ಆಯಿತಾ. ಈಗ ಪ್ರಿಂಟ್ ಆಗ್ಬೇಕಾದ್ರೆ ಏನಾಗುತ್ತೆ, ಈಗ ಪ್ರಿಂಟ್ ಆದರೆ ನೋಡಿ ಇಲ್ಲಿ ಫಸ್ಟು ರೈಸು ಪ್ರಿಂಟ್ ಆಯಿತಾ, ಆಮೇಲೆ ಅದ್ರ ಪ್ರೈಸು ಇವೆರಡು ಒಂದೇ ಲೂಪಲ್ಲಿದೆ. ಇವಾಗ ಸ್ಟಾರ್ಟಿಂಗ್ ಲೂಪಲ್ಲೇ ಇದೆ. ಬಟ್ ಸ್ಟಿಲ್ ಐಟಮ್ ಮತ್ತು ಪ್ರೈಸು ಎರಡೂ ಪ್ರಿಂಟ್ ಆಗ್ತಾ ಇದೆ ಇವಾಗ. ಯಾಕಂದರೆ ನಾನು 2 ಒಟ್ಟಿಗೆ ಇಟ್ರೇಟ್ ಮಾಡ್ತೀನಿ. ನಾನು ಬೇಕಾದ್ರೆ ಪಕ್ಕ ಬರೀಬೋದು. ಇದನ್ನು 2 ಒಟ್ಟಿಗೆ ಆಗುತ್ತೆ. ಇದೇ ಬೇಕಾಗಿರೋದು. 2 ಲಿಸ್ಟ್ ಇದೆ ಅಂದರೆ 2 ಒಟ್ಟಿಗೆ ಇಟ್ರೇಷನ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಇವಾಗ ನೋಡಿ, ಇಲ್ಲಿ ಕಮ್ಮಿ ಇದೆ 1, ಇಲ್ಲಿ ಜಾಸ್ತಿ ಇದೆ 3 ಇದೆ, ಇಲ್ಲಿ 2 ಇದೆ. ಅವಾಗ ಏನಾಗುತ್ತೆ, ಇಲ್ಲೇ ಸ್ಟಾಪ್ ಆಗುತ್ತೆ. 3ನೇ ಸತಿ ಇಟ್ರೇಟ್ ಆಗಲ್ಲ. ಅದು ಆಯಿಲ್ನ ಬಿಟ್ಬಿಡುತ್ತೆ. ಯಾಕಂದರೆ ಆಯಿಲಿಗೆ ಅದು ದುಡ್ಡು ಇಲ್ಲ ಅಂತ ಬಿಟ್ಬಿಡುತ್ತೆ. ನೋಡಿ ಇವಾಗ ಹೆಂಗಂದರೆ, ಇವಾಗ ಎನ್ಯುಮರೇಟು ಮತ್ತು ಜಿಪ್ಪು 2 ಒಟ್ಟಿಗೆ ಯೂಸ್ ಮಾಡ್ಬೋದು. ಹೆಂಗಪ್ಪ ಯೂಸ್ ಮಾಡೋದು ಅಂದರೆ ನೋಡಿ, ಎನ್ಯುಮರೇಟ್ ಏನು ಮಾಡುತ್ತೆ, ನಮಗೆ ಇಂಡೆಕ್ಸು ಒಂದು ವ್ಯಾಲ್ಯೂ ಕೊಡುತ್ತಾನೆ. ಇವಾಗ ನೋಡಿ, ಇದು ಇಂಡೆಕ್ಸು ರ್ಯಾಂಕು. ಯಾಕಂದರೆ ನಾನು ಇಲ್ಲಿ ಯೂಸ್ ಮಾಡಿ ಇನ್ನೊಂದು ಮೆಥಡು 1 ಅಂತ, ಅಂದರೆ 1 ಇಂದನೇ ಸ್ಟಾರ್ಟ್ ಆಗುವಂಥ. ಆಮೇಲೆ ಇದು ಇವೆರಡು ಸೇರಿ ವ್ಯಾಲ್ಯೂ ಅಲ್ವಾ. ಇವಾಗ 2 ಏನು ವ್ಯಾಲ್ಯೂ ಅಂದರೆ 2 ಲಿಸ್ಟು. ಇದನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ನಾವು ಜಿಪ್ ಯೂಸ್ ಮಾಡ್ತಾಯಿದ್ವಿ. ಆಯಿತಾ. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆದರೂ ಅರ್ಥ ಮಾಡ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗುತ್ತೆ. ಜಿಪ್ ಇದ್ರ ವ್ಯಾಲ್ಯೂ ಇಲ್ಲಿ ಬರುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿ ನೋಡಿ ಏನು ಬರ್ತಾ ಇದೆ 1 ರೈಸ್ ಎಲ್ಲಿಂದ ಬಂತು, ಈ ರೈಸು ಇಲ್ಲಿಂದ ಬಂತು. ಆ ರೈಸಿನ ಬೆಲೆ ಎಷ್ಟು 450.
ನೋಡಿ ಈ ಥರ ಅಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಇದು ಜಿಪ್ಪು ಮತ್ತು ಎನ್ಯುಮರೇಟು ಇದು ಯಾವಾಗ ಯೂಸ್ ಮಾಡಬೇಕು? ಡೇಟಾ ಈ ಥರ ಬರ್ತಾ ಇದೆ ಅಂದಾಗ ನನಗೆ ಈ ಥರ ಕೊಡಪ್ಪ ಅಂತ ರಿಸಲ್ಟ್ ಹೇಳಿದಾಗ ನಾವು ಹೋಗಿ ಈ ಥರ ಮೆಥಡ್ ಯೂಸ್ ಮಾಡಬೇಕು ಅಲ್ವಾ? ಸ್ಲೈಸ್ ಏನು ಮಾಡುತ್ತೆ ನಿಮಗೆ ಆಲ್ರೆಡಿ ಗೊತ್ತು. ಇವಾಗ ಇದನ್ನು ಸ್ಲೈಸ್ ಮಾಡಿದೆ ಅಂದರೆ ಇವಾಗ ಅದೇ ಡೂಪ್ಲಿಕೇಟ್ ಆಗುತ್ತೆ ಆ ಪರ್ಟಿಕ್ಯುಲರ್ ಸ್ಲೈಸಿಗೆ. ಇವಾಗ ಸ್ಲೈಸ್ ಮಾಡಿದೆ ಏನಾಗುತ್ತೆ ನೋಡಿ, ಏನಾಯಿತು? ಮುಂಚೆ ಏನಿತ್ತು ಸಿಂಗಲ್ ಇತ್ತಾ, ಅದ್ರ ಇದು ಮೇನ್ ಇರೋದು, ಇದು ಮೇನಿಂದ ಸ್ಲೈಸ್ ಮಾಡಿದಾಗ ಹೊಸ್ದಾಗಿ ಕ್ರಿಯೇಟ್ ಆಯ್ತು ಇನ್ನೊಂದು ಲಿಸ್ಟು. ಇದಕ್ಕೇನು ಎಫೆಕ್ಟ್ ಆಗಿಲ್ಲ, ಇದು ಹೊಸ್ದಾಗಿ ಕ್ರಿಯೇಟ್ ಆಯಿತು ಅನ್ನೋದು ಹೇಳೋಕ್ಕೆ ಇಲ್ಲಿ ಬಂದಿರೋದು ನಾನು. ಇವಾಗ ಸ್ಟ್ಯಾಕ್ ಇವಾಗ ಏನಾಗುತ್ತೆ ಅಂದರೆ ಇವಾಗ ಸ್ಟ್ಯಾಕ್ ಪ್ಯಾಟ್ರನ್ಸ್ ಅಂದರೆ ಲೀಫೋ, ಲಾಸ್ಟ್ ಇನ್ ಫಸ್ಟ್ ಔಟ್. ಲೀಫೋ ಅಂತ ಕೇಳಿದ್ದೀರಾ, ಲಾಸ್ಟ್ ಇನ್ ಫಸ್ಟ್ ಔಟು. ಚೆಕ್ಔಟ್ ಸ್ಟ್ಯಾಕ್ ಅಂತ ಇದೆ ಅಂತ ಅನ್ಕೊಳ್ಳಿ. ಚೆಕ್ಔಟ್ ಸ್ಟ್ಯಾಕ್ ಬಗ್ಗೆ ಅಪೆಂಡ್ ಮಾಡಿದ್ರೆ ಏನಾಗುತ್ತೆ, ಒಂದೊಂದೇ ಆಡ್ ಆಗ್ತಾ ಹೋಗುತ್ತೆ ತಾನೆ. ಇವಾಗ ಎಂಟಿ ಇತ್ತಾ, ಅಪೆಂಡ್ ಆದಂಗೂ ಏನಾಗ್ತಾ ಇದೆ, ಲಾಸ್ಟಿಗೆ ಆಡ್ ಆಗ್ತಾ ಇದೆ ಅಲ್ವೇನಪ್ಪ. ಇವಾಗ ನಾವು ಪಾಪ್ ಮಾಡ್ತಾ ಇರ್ಬೇಕಂದ್ರೆ ಪಾಪ್ ಅಂದ್ರೆ ಏನು, ರಿಮೂವ್ ಮಾಡೋದು ಲಾಸ್ಟಿಂದ ರಿಮೂವ್ ಆಗ್ತಾಯಿದೆ. ಅದಕ್ಕೆ ಅವ್ರು ಹೇಳೋದು ಲೀಫೋ. ಮರ್ತೋಗ್ಬಿಡ್ತೀವಿ ಸುಮಾರು ಸತಿ. ಲೀಫೋ ಮತ್ತು ಅಂದ್ರೆ ಏನು, ಇದೇ ಲಾಸ್ಟ್ ಇನ್ ಫಸ್ಟ್ ಔಟ್ ಅಂದ್ರೆ ಏನು ಅಂತ. ಯಾಕೆ ಹೇಳ್ತಾ ಇರೋದು ಅದೇ. ಆಡಬೇಕಾದ್ರೆ ಹಿಂಗೆ ಮುಂದೆ ಹಿಂಗೆ ಆಡಾಗುತ್ತೆ, ತೆಗಿಬೇಕಾದ್ರೆ ನಾನು ಲಾಸ್ಟ್ ಯಾವ್ದಿರುತ್ತೆ ಅದನ್ನು ತೆಗಿತೀನಿ ಅಷ್ಟೇ. ಅದಕ್ಕೋಸ್ಕರ ನಾವು ಹೇಳೋದು ಆ ಥರ ಅಲ್ವಾ? ಅರ್ಥ ಆಗ್ತಿದೆಯಾ? ಮೆಂಟಲ್ ಮಾಡೆಲ್ ಬರ್ತಾ ಇದೆಯಾ ಇಲ್ಲಿ, ಅದನ್ನೇ ನಾನು ಹೇಳಕ್ಕೆ ಬಂದಿದ್ದೀನಿ. ಇವಾಗ ಸ್ಟ್ಯಾಕ್ ಪ್ಯಾಟ್ರನ್ನು ಗೊತ್ತಾಗ್ಬಿಡ್ತು, ಲೀಫೋ ಬಗ್ಗೆ ಗೊತ್ತಾಯಿತು ನಿಮ್ಗೆ. ಇವಾಗ ನೋಡಿ ನಮ್ಮ ಲಿಸ್ಟಲ್ಲಿ ಇಷ್ಟೇ ಮೆಥಡ್ಸ್ಗಳಿರೋದು ಆಯಿತಾ, ಇಷ್ಟೇ ಫಂಕ್ಷನಾಲಿಟಿ ನೀವು ಮಾಡೋದಕ್ಕಾಗೋದು. ಹಾಗಾಗಿ ಇದಿಷ್ಟು ನಿಮ್ಮ ಬಕೆಟಲ್ಲಿದ್ದರೆ ನೀವು ಯಾವಾಗ ಬೇಕೋ ಅದನ್ನು ತೊಗೊಂಬಿಟ್ಟು ಯೂಸ್ ಮಾಡ್ಬೋದು ಅಲ್ವೇನಪ್ಪ. ನಾವು ಟೀಚರ್ಗಳು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಬೋರ್ಡಲ್ಲಿ ನಮಗೆ ಏನೂ ಅರ್ಥ ಆಗಲ್ಲ, ಇವೆಲ್ಲ ಸ್ಟೇಟ್ಮೆಂಟ್ ಥರ ಅನಿಸುತ್ತೆ ಆಯಿತಾ. ನಾವು ಈ ಥರ ವಿಷುವಲಿ ನೋಡಿದಾಗ ಈಪಲ್ ಹೆಂಗೆ ವರ್ಕ್ ಆಗುತ್ತೆ, ಸ್ಟ್ಯಾಕಲ್ಲಿ ಹೆಂಗೆ ವರ್ಕ್ ಆಗುತ್ತೆ, ಹಿಸ್ಟ್ರಿ ಎಲ್ಲ ತಿಳ್ಕೊಂಬಂದಿದ್ದೀವಿ ನಾವು. ಅವಾಗ ಏನಾಗುತ್ತೆ, ಇವೆಲ್ಲ ಈಸಿ, ಇದಕ್ಕೆ ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ನಾ ಅನ್ನೋ ಫೀಲ್ ಬರುತ್ತೆ. ಓಕೆನಾ? ಅದೇ ನನ್ನ ಉದ್ದೇಶನೂ ಕೂಡ ನಿಮಗೆ ಈಸಿಯಾಗಿ ಕನ್ವೆ ಆಗಬೇಕು ಮೆಸೇಜಸ್. ಇವನ್ನೆಲ್ಲ ಸ್ಟ್ರೈಟ್ ಫಾರ್ವರ್ಡಲ್ಲಿ ಇದೇ ಥರನೇ ಹೇಳೋಕ್ಕಾಗೋದು. ಅದೇ ಎಕ್ಸಾಂಪಲ್ ಇಲ್ಲೂ ಕೊಟ್ಟಿದ್ದೀನಿ, ನಿಮ್ಗೆ ಕೈಯಾರೆ ಮಾಡಿರಿ. ಆವಾಗಲೇ ನಾನು ಹೇಳ್ದಂಗೆ ನೀವು ಕೈಯಾರೆ ಮಾಡಿದಾಗ್ಲೇ ನಿಮಗೆ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ, ನಿಮ್ಮ ತಲೆ ಕರೆಕ್ಟಾಗಿ ಹೋಗುತ್ತೆ. ಇವಾಗ ನೋಡಿದಾಗ ಈಸಿ ನನಗೆಲ್ಲ ಗೊತ್ತು ಅಂತ ಅನಿಸುತ್ತೆ. ನಿಮಗೆ ಯಾವಾಗಾರ ಏನೋ ರಿಯಲ್ ಪ್ರಾಬ್ಲಮ್ ಬಂದಾಗ ಯಾವ್ದು ಯೂಸ್ ಮಾಡಬೇಕಂತ ಗೊತ್ತಾಗಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.